ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಲ್ಲಿರೋ ಹೊಸ ಬೂದ್ನೂರ್ಗ್ ಬಂದಿದ್ದೀನಿ. ಇಲ್ಲಿ ಹೊಯ್ಸಳರ ಕಾಲದಲ್ಲಿ 12 ಮತ್ತು 13ನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಯಾಗಿರುವಂತ ದೇವಾಲಯ ಇದೆ. ಒಂದು ಕಾಶಿ ವಿಶ್ವನಾಥ ಒಂದು ದೇವಾಲಯ ಇದೆ, ಹಾಗೂ ಅನಂತ ಪದ್ಮನಾಭ ದೇವಾಲಯ ಇದೆ. ನಾನೀಗ ಬಂದಿರೋದು ಕಾಶಿ ವಿಶ್ವನಾಥ ದೇವಾಲಯಕ್ಕೆ. ಬನ್ನಿ ಇದರ ಇತಿಹಾಸ ತಿಳಿಯೋಣ. ನೋಡಿ, ಇದೇ ಆ ಪ್ರಾಚೀನವಾದ ದೇವಾಲಯ. ಒಳಗಡೆ ಹೋಗೋಣ. ನೋಡಿ, ಬೇಲೂರು ಹಳೆಬೀಡಲ್ಲಿ ಕೆತ್ತಿರೋ ತರನೇ ಕೆತ್ತಿದ್ದಾರೆ ಇಲ್ಲಿ. ಕಂಬ ನೋಡಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಹಾಗೆ ಇಲ್ಲೊಂದು ಗೋಪುರ ಇದೆ. ಹಾಗೆ ಇಲ್ಲೊಂದು ಗಣೇಶ ಮೂರ್ತಿ ಇಟ್ಟಿದ್ದಾರೆ. ಹಿಂದೆ ಲಿಂಗ ಇದೆ. ಹಾಗೆ ಇಲ್ಲೊಂದು ಗಣೇಶ ಮೂರ್ತಿ ಇದೆ. ಇದು ಸ್ವಾಮಿ, ಇದು ಸುಬ್ರಹ್ಮಣ್ಯೇಶ್ವರ. ಸುಬ್ರಹ್ಮಣ್ಯ. ಇದು ಭಿನ್ನ ಆಗಿದೆ. ಕೈ ಸ್ವಲ್ಪ ಭಿನ್ನ ಆಗಿದೆ. ಇದಕ್ಕೆ ಕೆಲವು ಆಗ ಸ್ಥಾಪನೆ ಮಾಡಬೇಕು ಕೆಲವು ವಸ್ತುಗಳಲ್ಲಿ ವಿಗ್ರಹಗಳನ್ನ ಎತ್ತಿದ್ದಾರೆ. ಹೌದಾ? ಇಲ್ಲಿ ವಿಶಾಲಾಕ್ಷಿ ಹೆಣ್ದೇವಿತ್ತು. ಇದು ಶಿವನ ಎಲ್ಲ ವಿಗ್ರಹಗಳನ್ನ ಎತ್ಬಿಟ್ಟಿದ್ದಾರೆ. ಬೇಲೂರು ಹಳೆಬೀಡು ತರನೇ ಕೆತ್ತಿದ್ದಾರೆ ಇದನ್ನ. ಹೊಯ್ಸಳರು ಕೆತ್ತನೆ ಎಲ್ಲ ಅದೇನೆ. ಇದೊಂದು ಅನಂತ ಪದ್ಮನಾಭ ಅದೊಂದಿದೆ, ಇದೊಂದು ಕಾಶಿ. ಒಂದೇ ಕಡೆ ಇರೋದು ವಿಶೇಷ. ಒಂದೇ ಗ್ರಾಮದಲ್ಲಿ ಶಿವ ವಿಷ್ಣು 2 ದೇವಸ್ಥಾನ ಸ್ಥಾಪನೆ ಆಗಿದ್ದು ವಿಶೇಷ. ಮಂಡ್ಯದಿಂದ ಒಂದು 8 ಕಿಲೋಮೀಟರ್ ಆಗ್ಬೋದು ಇದು. ಕಮ್ಮಿ ಆಗುತ್ತೆ. ಹೌದು, 6 ಕಿಲೋಮೀಟರ್ ಆಗುತ್ತೆ. ಇದು 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆಯಾದಂಥ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ. ಈ ಗ್ರಾಮದಲ್ಲಿ ವಿಶೇಷ ಏನಂದ್ರೆ, ವಿಷ್ಣು ಅನಂತ ಪದ್ಮನಾಭ ಮತ್ತು ಕಾಶಿ ವಿಶ್ವನಾಥ 2 ದೇವಸ್ಥಾನಗಳು ಒಂದೇ ಗ್ರಾಮದಲ್ಲಿ ಸ್ಥಾಪನೆ ಆಗಿರೋದು ತುಂಬಾ ವಿಶೇಷ. ಅದರಲ್ಲೂ ಪ್ರತಿ ಸೋಮವಾರ ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬಸವೋತ್ಸವ ಒಂದು ಇದೆ. ಅದರ ಇಷ್ಟಾರ್ಥಗಳನ್ನು ಕೇಳೋದಕ್ಕೆ ಕೆಲವರೆಲ್ಲ ಭಕ್ತಾದಿಗಳು ಬಂದು ಬಸವನ ಪಾದ ತಗೋತಾರೆ. ಒಳ್ಳೆಯದಾಗುತ್ತೆ ಸುಮಾರು ಜನಕ್ಕೆ. ಅದು ಒಳ್ಳೆಯದಾದ್ರೆ ಒಳ್ಳೆಯದು ಅಂತ ಹೇಳುತ್ತೆ, ಇಲ್ಲ ಅಂದ್ರೆ 3 ಸತಿ ಬನ್ನಿ ಅಂತ ಒಂದು ಹೇಳುತ್ತೆ. ಅದೇ ರೀತಿ ಒಳ್ಳೆಯದಾಗಲು ಕೆಟ್ಟದ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ಎಲ್ಲ 3 ವಾರ ಬಂದು ದೇವರನ್ನ ಪ್ರಾರ್ಥನೆ ಮಾಡಿ ದೇವರಿಗೆ ಅಭಿಷೇಕ ಮಾಡಿಸ್ತಾರೆ ಪ್ರತಿ ಸೋಮವಾರ. ಭಾನುವಾರ ದಿವಸ ಪ್ರತಿ ವಾರಗಳ ಬೆಳಿಗ್ಗೆಯಿಂದ 10-11 ಗಂಟೆಗೆ ಪೂಜೆ ನಡೀತಾರೆ. ವಿಶೇಷ ಏನಂದ್ರೆ ಇಲ್ಲಿ ಅಭಿಷೇಕ ಕಾರ್ತಿಕ ಸೋಮವಾರದಲ್ಲೆಲ್ಲ ವಿಶೇಷ ಪೂಜೆ ನಡೆಯುತ್ತೆ. ಎಲ್ಲ ಹೊರಗಡೆಯಿಂದೆಲ್ಲ ಬರ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ಸೇರಿರೋದ್ರಿಂದ ಇದು ಈ ಎಲ್ಲಾ ಕಡೆನೂ ಹೋಗುವಂತ ಭಕ್ತಾದಿಗಳೆಲ್ಲ ಇಲ್ಲಿ ಒಂದ್ಸರಿ ಬಂದು ದೇವಸ್ಥಾನಗಳೆಲ್ಲ 2 ನೋಡಿ ಅವರ ಕೋರಿಕೆ ಏನಿದೆ ಎಲ್ಲ ನಾವು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಏನಾದ್ರು ವಿಶೇಷ ದೇವರನ್ನ ಮುಕ್ತಿ ಒಳ್ಳೇದು ಮಾಡಪ್ಪ ಅಂತ ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಇಲ್ಲಿ ಬರ್ತಾರೆ. ಕಾಶಿ ವಿಶ್ವನಾಥಕ್ಕೆ ನಮ್ಗೆ ಮೋಕ್ಷ ಕೊಡಪ್ಪ ಅಂತ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಕಾಶಿ ವಿಶ್ವನಾಥ ಇಲ್ಲಿ ಒಳ್ಳೇದಾಗ್ಲಿ ಅನ್ನುವಂತ ಬೇಡಿಕೆಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಕಾಶಿಗೆ ಹೋಗೋದು ಏನಂದ್ರೆ ಮುಕ್ತಿ ಕೊಡಪ್ಪ. ಇಲ್ಲಿ ಬಂದವರಿಗೆ ಎಲ್ರಿಗೂ ಒಳ್ಳೇದಾಗಿದೆ. ಸುಮಾರು ಜನ ಬರ್ತಾರೆ. ಅದರಲ್ಲೂ ರಜೆ ದಿನಗಳಲ್ಲಿ ತುಂಬಾ ಜನ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಮಾಡಿಲ್ಲ. ಬಂದು ಎಲ್ಲ ಬರ್ತಾರೆ. ಬೆಳಿಗ್ಗೆ ಸಾಯಂಕಾಲ ಬಂದು
ಇದೇನ್ ಹೇಳಿದ್ರೆ ಸಪ್ತಮಾತೃಕೆ. ಇದು ಸಪ್ತಮಾತೃಕೆಯರು. Okay. ಈ ಸಪ್ತಮಾತೃಕೆ 7 ಸಪ್ತಮಾತೃಕೆಯರ ಜೊತೆಗೆ ಗಣಪತಿ ಮತ್ತು ಶಾರದಾಂಬ ಎರಡು ದೇವರುಗಳು ಇದರಲ್ಲೇ ಪ್ರತಿಷ್ಠಾಪನೆ ಆಗಿದೆ. ಅದರಿಂದ ಇಲ್ಲಿ 9 ಇದೆ. 9 ಇದೆ. 9 ಇದೆ. ನಂದಿಗೆ ನೋಡಿ ಎಷ್ಟು ಇದ್ರಾಗೆ ಕೆತ್ತನೆ ಹೊಯ್ಸಳರ ಕಾಲದಲ್ಲಿ ಅಂದ್ರೆ ಅದೇ ರೀತಿ ಕೆತ್ತನೆ. ಇದು ಇದ್ದ ಅಲ್ವಾ ಇದು ಗೆಜ್ಜೆ ಗೆಜ್ಜೆ ಇದು. ಇದನ್ನೇನಂತಾರೆ ಸ್ವಾಮಿ? ಎಷ್ಟು ಅಟ್ರಾಕ್ಟಿವ್ ಆಗಿ ನೋಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹೊಯ್ಸಳ ಕಾಲದಲ್ಲಿ ಕೆತ್ತಿರೋ ದೇವಸ್ಥಾನಗಳು ಸ್ಟಾರ್ ಟೈಪ್ ಅಲ್ಲಿ, ನಕ್ಷತ್ರದ ಟೈಪ್ ಅಲ್ಲಿ ಕೆತ್ತಿರ್ತಾರೆ ಅಂತ ಇತಿಹಾಸ ಹೇಳುತ್ತೆ. ಬೇಲೂರು ಹಳೆಬೀಡು ಅಲ್ಲಿ ಯಾವ ತರ ಕೆತ್ತಿದ್ದಾರೆ ಸೇಮ್ ಇಲ್ಲೂ ಅದೇ ತರ ಇದೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಮಂಡ್ಯದಿಂದ ಒಂದು 8 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಇದು ಹೊಸ ಬೂದ್ನೂರು ಹೈವೇ ಇಂದ ಮಂಡ್ಯ ಕಡೆಯಿಂದ ಬಂದ್ರೆ ಲೆಫ್ಟ್, ಬೆಂಗಳೂರು ಮೈಸೂರು ಕಡೆಯಿಂದ ಬಂದ್ರೆ ರೈಟ್. ಹೊಸ ಬೂದ್ನೂರು ಅಂತ ಒಂದು ಊರಿದೆ, ಅಲ್ಲಿರುವಂತ ದೇವಸ್ಥಾನ ಇದು. ಕಾಶಿ ವಿಶ್ವನಾಥ ದೇವಸ್ಥಾನ ನೋಡಿದ್ರಲ್ಲ, ಈಗ ಇದೇ ಊರಲ್ಲಿ ಒಂದು ಸ್ವಲ್ಪ ದೂರ ಮುಂದೆ ಬಂದ್ರೆ ಅನಂತ ಪದ್ಮನಾಭ ದೇವರಿದೆ. ಮತ್ತು ಆ ದೇವಸ್ಥಾನ ನೋಡೋಣ ಬನ್ನಿ. ಇದರ ಇತಿಹಾಸ ಎಲ್ಲ ತಿಳಿಯೋಣ. 96ನಲ್ಲಿ ಕೆಲಸ ಶುರು ಮಾಡಿದ್ರು. 96ರಲ್ಲಿ ಜೀರ್ಣೋದ್ಧಾರ ಮಾಡಿ ಕಮಿಟಿ ಕೊಟ್ರು. ಅವಾಗ ಆಗಿದ್ದು ಇವಾಗ ಇನ್ನೂವರೆಗೂ ಅದು ನಡ್ಕೊಂಡ್ ಬರ್ತಾ ಇದೆ. ಇದು ಸಂವತ್ಸರ ಯಾವ್ದು ಆತು ನಮ್ಮ ಸಂವತ್ಸರ ಅನ್ನೋದು ಇನ್ನೂ ಅದು ಗೊತ್ತಿಲ್ಲ. ನನ್ನ ಹತ್ರ ಒಂದು ಕಾಪಿ ಅದೇ ಕೊಡ್ತೀನಿ, ಬೇಕಂದ್ ನೋಡಿ. ಆ ಕಾಪಿಲಿ ಅನಂತಪದ್ಮನಾಭ ಸ್ವಾಮಿ ದೇವಸ್ಥಾನ ಹಿಂದೆ ಪಾಳ್ಯಗಾರರು ಗುತ್ಲರು ಬಿಳೆಂಗಾರರು ಅಂತ ಹೇಳ್ಬಿಟ್ಟು ಅವರು ಅವತ್ತಿನ ಕಾಲದಲ್ಲಿ ಇದಕ್ಕೆ ದಿತಿ ಬಿಟ್ಟಿತ್ತು. ಯಾವ್ಯಾವರು ಅನ್ಕೆರೆ, ಮದ್ದೂರು, ದೊಡ್ಡರಸಿಂಕೆರೆ, ಗುತ್ಲು 4 ಊರಿಗೆ ಜಿತಿ ಇತ್ತು ಇದಕ್ಕೆ. ಇಲ್ಲ ಇವಾಗೆಲ್ಲ ಹೊಂಟೋದ್ರು ಅವರು, ಇಟ್ಟಿದ್ರು ಅವ್ರು ಯಾರು ಇಲ್ಲ ಇವಾಗ. ಆದ್ರಿಂದ ಇವಾಗ ಇದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಅದೇನೇ ಅಲ್ಲಿ ಬರ್ಲಿ ನಡ್ಸ್ಕೊಂಡು ಹೋಗ್ತಾ ಇದು ಇದ್ದೀವಿ. ಶಾಸನ ಹೊಯ್ಸಳ ಕಾಲದ ಇದು. ನೋಡಿ ಮುಂದೆ ಬಂದು ನೋಡಿ, ಓದಾದ್ರೆ ಓದಿ. ನರಸಿಂಹ ಇದೆ ನೋಡಿ, ಅದು ಬಲ್ಲಾಳನ ಮೂರನೇ ಬಲ್ಲಾಳ. ನಾವು ಇಷ್ಟೊತ್ತಲ್ಲಿ ತೆಗಿಯಂಗಿಲ್ಲ. ನಾವ್ ಯಾಕೆಂದ್ರೆ ಸ್ವಾಮಿ ಅಲ್ಲಿ ಇಷ್ಟೊತ್ತಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ನಿಮ್ಗೆ ಹೇಳಿದ್ ನಾವೇನು ಬೆಳೆದು ಅಂತೆಲ್ಲ ಹೇಳಿದ್ದು. ಆದ ಇಷ್ಟೊತ್ತ ನಾನು ಬರಕಿಲ್ಲ ನಾನು. ಆದ್ರಿಂದ ಏನೋ ಇದೆ, ಇದು ಸರ್ಪ ಅಂತ ಸರ್ಪನೇ ಅದು ನಾನು ಹೇಳಿದ್ದು. ಸರ್ಪ ಸಂಚಾರ ಇದೆ. ಅದ್ರಿಂದಲೇ ನಾನು ಇವಾಗ ಬರಕಿಲ್ಲ ಅಂತ ಹೇಳಿದ್ದು. 2 ದೇವಸ್ಥಾನನು ಕೆತ್ತನೆ ಒಂದೇ ತರ ಇದೆ. 2 ದೇವಸ್ಥಾನನು ಕೆತ್ತನೆ ಒಂದೇ ತರ ಇದೆ. ಇದು ಹೊಯ್ಸಳರ ಕೆತ್ತನೆ, ಇದು ಹೊಯ್ಸಳ. ಅದೊಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಷ್ಣು ಇದು ಶ್ರೀಮನ್ನಾರಾಯಣ ನೋಡಿ. ಅದನ್ನ ತಗೊಳ್ಳ ತಗೊಳ್ಳಿ ಅಲ್ಲಿ ಮೇಲ್ಗಡೆ ಮೇಲ್ಗಲ್ಲಿ ನೋಡಿ, ಎಲ್ಲಿ ಕಾಣ್ತೀವಿ ನೋಡಿ ಅಲ್ಲಿ. ಇದಾ? ನೋಡಿ ಅಲ್ಲಿ
ಬೇರೆ ಕಡೆ ರಾಜ ಪದ್ಮನಾಭ ಮನಗಿರ್ತಾನೆ. ಇದೊಂದೇ ಕರ್ನಾಟಕದಲ್ಲಿ ಇದೊಂದೇ ನಿಂತಿರೋದು. ನಿಂತಿರೋ ಮೂರ್ತಿ ಇದೊಂದೇ ಇಲ್ಲೇ ಇರೋದು. ಹೌದು, ಬೇರೆ ಕಡೆ ಎಲ್ಲ ಎಲ್ಲ ಮನಗಿರೋದು. ಹಾ ಹಾ. ಅನಂತ ಸ್ವಾಮಿ ದೇವಸ್ಥಾನ ಇದೊಂತ ಅನಂತ ನಿಂತಿರೋದು. ಪದ್ಮನಾಭ ಕರ್ನಾಟಕದಲ್ಲಿ ಇರೋದು ಇದೊಂದೇ ನಿಂತಿರೋ ಮೂರ್ತಿ. ಇದೊಂದೇ ಇದೊಂದೇ ಇರೋದು. ಎಲ್ಲೂ ಇಲ್ಲ, ಬೇರೆ ಕಡೆ ಎಲ್ಲ ಮನಗಿರೋದು. ಮಲಗಿರುವಂತ ಭಂಗಿಲಿ ಇರ್ತದೆ, ಇದು ನಿಂತಿರುವಂತ. ನಿಂತಿರೋದು. ಇದ್ರಲ್ಲಿ ಏನು ವಿಷಯ ಏನಂದ್ರೆ, ಹಾ. ನಮ್ಮ ಒಬ್ಬನಿಗೆ ಎಡದ ಕೈ ಬಲ್ದ ಕೈಲಿ ಶಂಖ ಇರ್ಬೇಕಾಯ್ತು, ಚಕ್ರ ಇರ್ಬೇಕಾಯ್ತು. ಬಲ್ದ ಕೈಲಿ ಶಂಖ ಇದೆ, ಎಡದ ಕೈಲಿ ಚಕ್ರ ಇದೆ. ಚಕ್ರ ಇದೆ. ಆದ್ರಿಂದ ಅದು ವಿಶೇಷ ಇರ್ತಕ್ಕಂತ ಇದು. ಅದು ಕೆಳಗಡೆ ಗರುಡ ಇದೆ, ಹಾ. ಶ್ರೀದೇವಿ ಬುದಿ ಎರಡು ಇದೆ. ಹಾ. ಇಲ್ಲಿ ಇನ್ನೇನ್ ಇತಿಹಾಸ ಇದೆ ಇಲ್ಲಿದು? ಏನು? ಇಲ್ಲಿದ್ ಇನ್ನೇನ್ ಇತಿಹಾಸ? ಇತಿಹಾಸ ಇನ್ನೇನಿಲ್ಲ, ಇಲ್ಲಿ ಅಷ್ಟೇ ಇಷ್ಟು ಇದೆ. ಇದು 12ನೇ ಶತಮಾನದಲ್ಲಿ ಆಗಿರೋದು. ಹಾ. ಅಲ್ಲಿ ಬನ್ನಿ, ಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಪೇಪರ್ ಕೊಡ್ತೀನಿ. ಬುಕ್ ಇದೆಯಾ? ಒಂದು ಪೇಪರ್ ಕೊಡ್ತೀನಿ, ಹಾ. ಅದು ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.